ಗಾಬರಿನಾ? ಆ ಥರ ಏನು ಇಲ್ವಲ್ಲಮ್ಮ, ಐ ಆಮ್ ಫೈನ್. ಏನ್ ಫೈನು? ಮುಖ ನೋಡಿದ್ರೆ ಗೊತ್ತಾಗ್ತಾ ಇದೆ ಗಾಬರಿ ಆಗಿದ್ಯಾ ಅಂತ. ಏನಾಯ್ತು ಅಂದ್ರೆ ಏನಿಲ್ಲ ಅಂತ ಇದ್ಯಾ? ಏನಾಯ್ತು ಹೇಳು ಮರಿ. ಏನೂ ಇಲ್ಲ ಅಮ್ಮ, ನಾನು ಚೆನ್ನಾಗೇ ಇದ್ದೀನಲ್ಲ. ಏನಾಗಿಲ್ಲ? ನಾನು ಬಂದಾಗಿಂದ ಗಮನಿಸ್ತಾ ಇದ್ದೀನಿ, ತಲೆ ಮೇಲೆ ಕೈ ಹೊತ್ಕೊಂಡು ಕೂತಿದ್ಯಾ. ಕೇಳಿದ್ರೆ ಏನು ಆಗಿಲ್ಲ ಅಂತ್ಯ, ಮುಖ ನೋಡಿದ್ರೆ ಫುಲ್ ಗಾಬರಿ ಆಗಿದೆ. ಏನಾಯ್ತು ಹೇಳು. ಅಮ್ಮ ಏನೂ ಇಲ್ಲ ಅಂತ ಹೇಳಿದ್ನಲ್ಲಮ್ಮ. ಸರಿ ಕಂದ, ಏನು ಇಲ್ಲ ಅಂದ್ರೆ ನಂಗೂ ಸಂತೋಷನೇ. ಆದ್ರೆ ಏನಾದ್ರೂ ಆಗಿದ್ರೆ ನನ್ಗೆ ಹೇಳ್ಕೊಳ್ಳಿಲ್ಲ ಅಂದ್ರೆ ನಾನು ಏನ್ ಅರ್ಥ ಮಾಡ್ಕೋಬೇಕು? ಏನಾಗಿದೆ ಹೇಳು ಕಂದ? ವರ್ಕ್ ಪ್ರೆಷರ್ ಏನೇ? ಹಾ ಅಮ್ಮ, ವರ್ಕ್ ಪ್ರೆಷರು. ಅದು ಈ ಸತಿ ಫ್ಯಾಷನ್ ಶೋನಲ್ಲಿ ರ್ಯಾಂಪ್ ವಾಕ್ ಜೊತೆಗೆ ಶೋ ಸ್ಟಾಪರ್ ಕೂಡ ನಾನೇ ಅಲ್ವಾ. ಸೊ ಜವಾಬ್ದಾರಿ ಸ್ವಲ್ಪ ಜಾಸ್ತಿ ಆ್ಯಂಡ್ ಎಲ್ರಿಗೂ ನನ್ನ ಮೇಲೆ ತುಂಬ ಎಕ್ಸ್ಪೆಕ್ಟೇಷನ್ಸ್ ಇದೆ. ಸೊ ಎಂಟೈರ್ ಶೋನ ನಾನೇ ಕ್ಯಾರಿ ಮಾಡಬೇಕು, ಅದರ ಟೆನ್ಷನ್ ಅಷ್ಟೇ. ಅಷ್ಟೇನಾ ಕಂದ? ನೋಡು ಪುಟ್ಟಿ, ನೀನು ಜವಾಬ್ದಾರಿ ತಗೊಳ್ಳೋದ್ರಲ್ಲಿ ಎಕ್ಸ್ಪರ್ಟು. ನಿನಗೇನಾದರೂ ಕೆಲಸ ವಹಿಸಿದ್ರೆ ತುಂಬ ಚೆನ್ನಾಗಿ ಮಾಡ್ತೀಯ ಅಂತ ಅವ್ರಿಗೂ ಗೊತ್ತು, ಅದಕ್ಕೆ ಕೊಟ್ಟಿದ್ದಾರೆ. ನೀನು ಅದನ್ನು ಚೆನ್ನಾಗಿ ನಿಭಾಯಿಸೋದು ಬಿಟ್ಟು ಹಿಂಗೆ ಪ್ರೆಷರ್ ತಗೊಂಡ್ಬಿಟ್ರೆ ಎಲ್ಲ ಹಾಳಾಗೋಗುತ್ತೆ. ಸೊ ಕೂಲಾಗಿದ್ದು ಕೂಲಾಗಿ ಅಪ್ರೋಚ್ ಮಾಡು, ಓಕೆನಾ? ಈಗ ರಿಲ್ಯಾಕ್ಸ್ ಮಾಡ್ಕೊ, ಒಳ್ಳೆ ಜ್ಯೂಸ್ ಮಾಡ್ಕೊಂಡ್ಬರ್ತೀನಿ, ಓಕೆನಾ? ಏನ್ ಮಕ್ಕಳಪ್ಪ, ಚಿಕ್ಕ ಚಿಕ್ಕ ವಿಷಯಕ್ಕೆ ಗಾಬರಿ ಆಗ್ತಾರೆ. ಗುಡ್ ನೈಟ್. ಗುಡ್ ನೈಟ್. ಉರಿತಾ ಇತ್ತು ಬೆಂಕಿ, ನೀರಾಗ ಹಾರಿಸ್ಬಿಟ್ಟೆ. ಸಾಯ್ಲಿ ನನ್ನ ಮಗ. ಬಾ, ಏನು ತಲೆ ತಿಂತಾನೆ ಅಂದ್ರೆ. ಏನ್ ಆನಂದಿದು, ನಾವಿಷ್ಟು ದಿನ ಕಷ್ಟಪಟ್ಟಿದ್ದಕ್ಕೆ ಈಗೇನೋ ಒಂದು ಪ್ರತಿಫಲ ಸಿಕ್ತು ಅಂದ್ರೆ ಈಗ ನೋಡಿದ್ರೆ ಎಲ್ಲ ಉಲ್ಟಾ ಹೊಡಿತಿದೆ. ಏನ್ ಮಾಡೋದೀಗ? ಆದ್ರೆ ಗೌತಮ್ ಅವರೇ, ನಿಮ್ಮ ಆಪ್ತ ಮಿತ್ರನ ಯಾವುದಕ್ಕೂ ನಂಬೋದಕ್ಕಾಗೋದಿಲ್ಲ. ಇವ್ರೇನಾದ್ರೂ ಇದನ್ನ ಸೀರಿಯಸ್ ಆಗಿ ತಗೊಂಡು ಅಜ್ಜಿಗೆ ಕಾಲ್ ಮಾಡ್ಬಿಟ್ರೆ ನಮ್ಮ ಪ್ಲಾನ್ ನಮ್ಗೆ ರಿವರ್ಸ್ ಹೊಡಿಯುತ್ತೆ. ಹೌದಲ್ಲ? ಇರಿ, ಯಾವುದಕ್ಕೂ ಮತ್ತೆ ಬೆಂಕಿ ಹಚ್ಬಿಡ್ತೀನಿ. ಮಾಡು, ಮತ್ತೆ ಅಜ್ಜಿಗೆ ಹಾಕೊಡ್ತೀನಿ, ಬಿಡ್ತೀವ. ಪಿಕ್ ಮಾಡು. ಏನಪ್ಪ? ಅಜ್ಜಿಗೆ ಫೋನ್ ಮಾಡ್ತಾ ಇದೆಯಾ? ನಿನಗೆ ಹೆಂಗ ಗೊತ್ತಾಯ್ತು? ನಮ್ಮ ದೇವ್ರ ಸತ್ಯ ನಮಗೆ ಗೊತ್ತಿಲ್ವೇನೋ. ಎಷ್ಟು ವರ್ಷದಿಂದ ನೀನು ನೋಡ್ತಾ ಇದ್ದೀನಿ. ಏನೋ ನಿನ್ಗೊಬ್ಬಂಗೇನಾ ಕಾಲೆಳೆಗೆ ಬರೋದು? ನಮಗೆ ಬರಲ್ವಾ? ನಮಗೂ ಬುದ್ಧಿ ಇದೆ, ನಾವು ಕಾಲೆಳಿತೀವಿ. ಅಂದ್ರೆ ತಮಾಷೆ ಮಾಡಿದ್ರಾ? ಕಳ್ರು ಏನತ್ಗೆ ನೀವು ಅವನ ಜೊತೆ ಸೇರ್ಕೊಂಡು? ಸಾರಿ ಆನಂದ್ ಅವರೇ. ಇರ್ಲಿ ಬಿಡಿ ಅತ್ಗೆ, ಒಟ್ಟು ಫಿಕ್ಸ್ ಆಗಿದ್ದ ಹನಿಮೂನು ಕ್ಯಾನ್ಸಲ್ ಆಗ್ಲಿಲ್ವಲ್ಲ, ಅಷ್ಟು ಸಾಕು. ಕೊಟ್ ಬನ್ನಿ, ಒಳ್ಳೇದಾಗ್ಲಿ. ಗೆದ್ದು ಬಾ ಗೆಳೆಯ, ಆಲ್ ದಿ ಬೆಸ್ಟ್. ಓಕೆ, ಗುಡ್ ನೈಟ್. ನೋಡ, ಇನ್ನೊಂದ್ಸತಿ ವಿಷಯವಾಗಿ ನೀನೇನಾದರೂ ತಲೆ ತಿಂದ್ರೆ ಸೀರಿಯಸ್ ಆಗಿ ಪ್ರೋಗ್ರಾಮ್ನ ಕ್ಯಾನ್ಸಲ್ ಮಾಡ್ಬಿಡ್ತೀನಿ. ಓಕೆ, ಬಾಯ್. ಅಬ್ಬಾ, ಅಪ್ಪಣ್ಣ ಆರ್ಡರ್ ಮಾಡ್ಬಿಡ್ತೀನಿ. ಏನ್ನ? ತೊಟ್ಲು. ಯಾವ್ದಕ್ಕೂ 2 ತೊಟ್ಲು ಆರ್ಡರ್ ಮಾಡ್ತೀನಿ. ಅಲ್ಲ, ಅವ್ರಿಗೆ ಅವಳಿ ಜವಳಿ ಆಗ್ಬಿಟ್ರೆ ಅಂತ. ನೀನಿದೆಯಲ್ಲ, ನಮಗೆ ಅನ್ಕೊಂಬಿಟ್ಟ. ಭಯ ಆಗ್ಬಿಟ್ಟಿತ್ತು. 2 ಆದ್ಮೇಲೆ ಭಯ. ಒಳ್ಳೆ ಈಗ ನೀನು ಅಳಿಯಂದ್ರು ಹನಿಮೂನ್ ಹೊರಟಿದ್ದೀರಲ್ಲ, ಅದು ನೀನ್ ಪ್ರಪೋಸ್ ಮಾಡಿದ್ಮೇಲೆ ಆಗಿರೋ ಪರಿಣಾಮದಿಂದ ತಾನೆ? ಇಲ್ಲ ಅಮ್ಮ, ಪ್ರಪೋಸ್ ಏನೂ ಆಗಿಲ್ಲ ಇನ್ನು. ನೀನ್ ಇನ್ನು ಪ್ರಪೋಸೇ ಮಾಡಿಲ್ವಾ? ಅದಿನ್ನು ಪೆಂಡಿಂಗ್ ಅಲ್ಲೇ ಇದೆಯಾ? ನಾನ್ ಏನೇನೋ ಅನ್ಕೊಂಡ್ಬಿಟ್ಟಿದ್ನಲ್ಲೇ. ಅಮ್ಮ, ನೀನೇ ಏನೇನೋ ಅನ್ಕೊಂಡ್ರೆ ನಾನು ಏನ್ ಮಾಡ್ಲಿ? ನನಗೊಂದು ಸ್ವಲ್ಪ ಟೈಮ್ ಬೇಕಮ್ಮ. ನಿಂಗೂ ಟೈಮ್ ಬೇಕಾ? ಭೂಮಿ, ಕೆಲವು ವಿಷಯದಲ್ಲಿ ನೀನ್ ನನ್ನ ಮಗಳು ಅಂತ ಹೇಳ್ಕೊಳಕ್ಕೆ ನಂಗೆ ನಾಚಿಕೆ ಆಗುತ್ತೆ ಅಮ್ಮ. ಇನ್ನೇನ್ ಮತ್ತೆ? ಏನೇ ಇಷ್ಟು ಸ್ಲೋ ಇದೆಯಾ?
ನಾವು ಲವ್ ಲೆಟರ್ ಕಾಲದಲ್ಲೇನೆ ಎಷ್ಟು ಸ್ಪೀಡ್ ಆಗಿದ್ವಿ ಗೊತ್ತಾ? ನನ್ನ ಪ್ರಪೋಸಲ್ ಲೆಟ್ರು ಎಲ್ಲಿ ನಿಧಾನಕ್ಕೆ ತಲುಪಿಬಿಡುತ್ತೋ ನಿಮ್ಮ ಅಪ್ಪಂಗೆ ಅಂತ ಹೇಳಿ ಆಗಿನ ಕಾಲದಲ್ಲೇ ಸ್ಪೀಡ್ ಪೋಸ್ಟ್ ಮಾಡಿಬಿಟ್ಟಿದ್ದೆ. ನೀನು ನೋಡಿದ್ರೆ ಇನ್ನೂ ಆಮೆ ಥರ ತೆವಳ್ತಾ ಇದೆಯಾ. ಅಮ್ಮ ನಾನು ಹೇಳಬೇಕು ಅಂತಾನೆ ಇದ್ದೀನಿ, ಆದರೆ ಪ್ರತಿ ಸಲನೂ ನಾನು ಪ್ರಪೋಸ್ ಮಾಡಬೇಕು ಅಂದಾಗೆಲ್ಲ ಏನಾದರೂ ಒಂದು ಪ್ರಾಬ್ಲಮ್ ಆಗಿ ಪ್ರಪೋಸಲ್ ಪೋಸ್ಟ್ಪೋನ್ ಆಗ್ತಿದೆ ಅಷ್ಟೇ. ಅಯ್ಯೋ, ಆದರೂ ನೀನು ನನ್ನ ಮಗಳ ಹೇಗಿರ್ಬೇಕು, ಸ್ಪೀಡಾಗಿರ್ಬೇಕು ಕಣೆ. ಹೆಂಚು ಕಾದಿರೋವಾಗಲೇ ದೋಸೆ ಹಾಕ್ಬಿಡ್ಬೇಕು ಭೂಮಿ. ನೀನು ಹೇಳ್ತಿರೋದು ಸರಿನೇ, ಆದರೆ ಯಾಕೋ ಮುಹೂರ್ತ ಕೂಡ ಬರ್ತಿಲ್ಲ. ಅಯ್ಯೋ, ನೀನು ಮುಹೂರ್ತ ಕೂಡ್ ಬರ್ತಿಲ್ಲ ಅಂತ ಕಾಯ್ತಾ ಇದ್ರೆ ಮುದುಕಿ ಆಗೋಗ್ತೀಯ ಕಣೆ. ನೋಡು ಭೂಮಿ, ನೀನು ಹೀಗಿದ್ರೆ ಆಗಲ್ಲ ಕಣೆ. ಮುಂದುವರಿಬೇಕು, ಮುಂದುವರೆದ್ರೇನೆ ಏನಾದರೂ ಆಗೋದು. ಓ ಅಮ್ಮ, ನೀನು ಈಗೆಲ್ಲ ಹೇಳ್ಬೇಡ, ನಂಗೊಂಥರ ಮುಜುಗರ ಆಗುತ್ತೆ. ಮುಜುಗರ ಆಗುತ್ತೆ. ಸರಿ ಬಿಡು, ಇದುವರೆಗೂ ಆಗಿದ್ದನ್ನೆಲ್ಲ ಬಿಟ್ಬಿಡು. ಈ ಸಲ ಅಳಿಯಂದ್ರ ಜೊತೆ ನೀನು ಹನಿಮೂನ್ ಹೋದಾಗ ನಿನ್ನ ಮನಸ್ಸಲ್ಲಿ ಅವ್ರ ಬಗ್ಗೆ ಏನೇನು ಫೀಲಿಂಗ್ಸ್ ಇದೆಯೋ ಅದನ್ನೆಲ್ಲ ಓಪನ್ ಆಗಿ ಹೇಳ್ಕೊ. ನೋಡು ಕಂದ, ಅಲ್ಲಾದರೆ ನೀವಿಬ್ಬರೇ ಇರ್ತೀರಾ, ನಿಮ್ಮಿಬ್ರಿಗೂ ತುಂಬ ಟೈಮ್ ಸಿಕ್ಕತ್ತೆ. ಕ್ವಾಲಿಟಿ ಟೈಮ್ ಸ್ಪೆಂಡ್ ಮಾಡಿ ನಿನ್ನ ಮನಸ್ಸಲ್ಲಿರೋದೆಲ್ಲ ಫೀಲಿಂಗ್ಸ್ ಹೇಳ್ಕೊ, ಓಪನ್ ಅಪ್ ಆಗು. ಓಕೆನಾ? ಸರಿ, ಹೇಳ್ಕೊಳಕ್ಕೆ ಟ್ರೈ ಮಾಡ್ತೀನಿ. ಅಯ್ಯೋ, ಮತ್ತೆ ಟ್ರೈ ಮಾಡ್ತಿದ್ದೀನಿ ಅಂತಿದ್ಯಲ್ಲ. ಈ ಸಲ ಟ್ರೈಗೆ ಏನೂ ಇಲ್ಲ. ಡೆಫಿನೆಟ್ ಆಗಿ ನೀನು ನಿನ್ನ ಮನಸ್ಸಲ್ಲಿರೋ ಫೀಲಿಂಗ್ಸ್ನ ಅವ್ರ ಹತ್ರ ಹೇಳ್ಕೋಬೇಕು. ಗೊತ್ತಾಯ್ತಾ? ಏನು ಕಂದ, ನೀವಿಬ್ಬರು ಹನಿಮೂನ್ಗೆ ಹೋಗ್ತಾ ಇರೋದು ನನಗೆ ನಿಮ್ಮಪ್ಪನಿಗೆ ತುಂಬ ಖುಷಿ ಆಗ್ತಿದೆ ಕಂದ.